Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಕಾಫಿ ಕಪ್ಪಲ್ಲಿ ಏನು ಮೆಸೇಜಸ್ ಇದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡೋಣ. ಸಾಕಷ್ಟು ವಿಚಾರಗಳು ಇದೆ. ಗ್ರಹಣ, ಗ್ರಹಚಾರ, ನೀವು ಬೇಕು ಅಂದರೆ ನಿಮ್ಮದೇ ಆದ ರೀತಿಯಲ್ಲೂ ಇದನ್ನು ತಿಳ್ಕೊಳ್ಬಹುದು. ಪರ್ಸ್ನಲ್ ರೀಡಿಂಗ್ ಕೂಡ ಕಾಫಿ ಕಪ್ಪಲ್ಲಿ ತಗೊಳ್ಬಹುದು. ಬಹಳಷ್ಟು ಯಾರೋ ಎರಡು ವ್ಯಕ್ತಿಗಳ ಕಣ್ಣುಗಳು ನಿಮ್ಮನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು, ಅಥವಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳು ನನಗೆ ಇಲ್ಲಿ ಎರಡು ರೀತಿಯಲ್ಲಿ ಇದೆ. ಒಂದು ಡಿವೈನ್ ಕಣ್ಣುಗಳು ನಿಮ್ಮನ್ನ ಕಾಪಾಡ್ತಾ ಇರಬಹುದು, ಇನ್ನೊಂದಷ್ಟು ರೀತಿಯಲ್ಲಿ ಬೇರೆ ನೆಗೆಟಿವಿಟಿ ಇರುವಂಥ ಕಣ್ಣುಗಳು ಕೂಡ ಇದು ಮಾಡ್ತಾ ಇರಬಹುದು. ನಂಗನ್ಸೋ ಪ್ರಕಾರ ಸದ್ಯಕ್ಕೆ ದೈವದ ಆಶೀರ್ವಾದ ಕೂಡ ಇದೆ. ಯಾರೋ ಬ್ಲಡ್ ತಗೊಂಡು ಒಂದಷ್ಟು ಸಮಸ್ಯೆನ ಮಾಡಿರುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ನಿಮ್ಮ ಪ್ರೈವೇಟ್ ಪಾರ್ಟ್, ಎಸ್ಪೆಷಲಿ ಮೆನ್ಸ್ ಯಾರಿದ್ದೀರಾ ಅದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ವಾಶ್ರೂಮಲ್ಲಿ ಕೂತಾಗ, ಬಾತ್ರೂಮಲ್ಲಿ ಕೂತಾಗ ಒಂದಷ್ಟು ಎನರ್ಜಿ, ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುವಂಥದ್ದು, ಸಮಥಿಂಗ್ ಏನೋ ನಿಮ್ಮದೇ ಆದ ರೀತಿಯಲ್ಲಿ ನೀವು ಡಿಸ್ಟರ್ಬಿಂಗ್ ಎನರ್ಜಿನ ಅದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಇದೆ ಇಲ್ಲಿ, ಹೆವಿ ಟು ಓಕೆ. ಎನರ್ಜಿ ಕಟ್ ಮಾಡಿಕೊಂಡ್ರೆ ಬೆಟರ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ. ಈ ವಾರ ಎಲ್ಲೋ ಹಾರಾಟ ನಡೆಸುವಂಥ ಸಾಧ್ಯತೆಗಳು, ಫ್ಲೈ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಇಲ್ಲಿ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದು ಕಾಣಿಸ್ತಾ ಇದೆ. ಹೆಲಿಕಾಪ್ಟರ್, ಏರ್ಕ್ರಾಫ್ಟ್ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚಿನ ವಿಮಾನ ನಿಲ್ದಾಣಗಳು ಬಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ದಪ್ಪ ಫೇಸ್ ಇರುವಂಥ ವ್ಯಕ್ತಿ, ಗುಂಡಗಿನ ಮುಖ ಇರುವಂಥ ವ್ಯಕ್ತಿ ತಲೆ ಮೇಲೆ ಶಾಲ್ ಹೊದ್ಕೊಂಡು ಏನೋ ಕುಕೃತ್ಯ ಮಾಡ್ತಿದ್ದಾರೆ, ಅದನ್ನ ನೋಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಅನ್ನುವಂಥದ್ದು. ಯಾರೋ ಬಾಯಲ್ಲಿ ಈ ಸಿಗಾರ್ ತರ ಇಟ್ಕೊಂಡು ಮಾತಾಡ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಈ ವಾರ ನಿಮ್ಗೆ ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಕಣ್ಣುಗಳು ಇರುವಂತ ದೇವಿ ಇದಾರಲ್ಲ, ಆ ದೇವಿ ವಿಗ್ರಹಗಳು ರೀಲ್ಸ್ ಅಲ್ಲೆಲ್ಲ ಬರುತ್ತಲ್ಲ, ಆ ತಾಯಿಯ ಆಶೀರ್ವಾದ ಕೂಡ ಯಾರೋ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಅಲ್ಲಿ ಏನೋ ಸ್ವಲ್ಪ ನೆಗೆಟಿವಿಟಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯೂಟ್ರಸ್ಸಿಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ. ಪ್ರಯತ್ನ ಸಫಲ ಆಗತ್ತೆ, ವಿಫಲ ಆಗುತ್ತೇನೋ ಅಂತ ಹೆದರ್ಕೊಳ್ತಿದ್ದೀರಾ, ಆ ಥರ ಏನೂ ಆಗೋದಿಲ್ಲ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಿಯರ್ ಕಟ್ ಎನರ್ಜಿಲಿ ಇರ್ತೀರಾ, ಕ್ಲಾರಿಟಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡಿವೈನ್ ಟೀಮ್ ನಿಮಗೆ ಒಂದು ಆಶೀರ್ವಾದನ ಮತ್ತೆ ಒಂದು ಪವರನ್ನ ಕೊಡೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಈ ವಾರದ ಗ್ರಹಣ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಅನ್ನ ತರ್ತಾ ಇದೆ, ಅಷ್ಟೇ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಡಾಗ್ ಎನರ್ಜಿ ಏನೋ ಇದೆ ಇಲ್ಲಿ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾರೆ, ಆ ಪ್ರಯೋಗಗಳೆಲ್ಲವೂ ಕೂಡ ವಿಫಲ ಆಗೋ ಹಾಗೆ ನೋಡ್ಕೊಳ್ಳಿ.
ಅನ್ನುವಂಥದ್ದು ಇದೆ. ಕಿಡ್ನಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆಗಳು ಎದುರಿಸ್ತಾ ಇರೋರಿಗೆ ರಿಲೀಫ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಹಿ ಸುದ್ದಿನ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಯಶಸ್ಸು ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬಾ ದೊಡ್ಡ ಮಟ್ಟದ ಯಶಸ್ವಿ ವ್ಯಕ್ತಿಯ ಆಗುವಂಥ ಸಾಧ್ಯತೆಗಳು ನಂಗೆ ಕಾಣಿಸ್ತಾ ಇದೆ. ಸೊ ಸಾಕಷ್ಟು ಯಶಸ್ವಿ ವ್ಯಕ್ತಿಗಳಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮ ತಲೆಯ ಮೇಲಿನ ಭಾರನ ಇಳಿಸಿದಂತೆ ಫೀಲ್ ಮಾಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಎಲ್ಲೋ ಹೋಗಿ ಒಂದಷ್ಟು ತೊಂದರೆಗೆ ಒಳಗಾಗ್ತಾರೆ. ನೋಡ್ಕೊಳ್ಳಿ, ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ವಿಶೇಷವಾದಂಥ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನು ಗಣೇಶನು ಕ್ಲಾರಿಟಿ ಇಲ್ಲ, ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ವೇಟ್ ಮಾಡ್ತಾ ಇದ್ದಾರೆ, ಮತ್ತೆ ಕೇಳಿಸ್ಕೊಳ್ತಿದ್ದಾರೆ, ಮತ್ತೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ದಪ್ಪ ಮೀಸೆ ಇರುವಂತ, ದಪ್ಪ ದಪ್ಪ ಕಣ್ಣುಗಳಿರುವಂತ, ಸಣ್ಣ ಗದ್ದ ಮುಖ ಇರುವಂತ ವ್ಯಕ್ತಿ ಒಂದಷ್ಟು ಹೆಣ್ಣು ಮಕ್ಕಳ ಎನರ್ಜಿನ ಮತ್ತೆ ಒಂದಷ್ಟು ದೈವದ ಎನರ್ಜಿನ ಬಂಧನದಲ್ಲಿ ಇಟ್ಟಿದ್ದಾರೆ. ಅದರಿಂದ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ದೈವಗಳು ಕಾಯ್ತಾ ಇದ್ದಾರೆ. ಇದನ್ನ ಯಾರು ಮಾಡಿದಾರೋ ಅವ್ರ ರೀಡಿಂಗ್ ನೋಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿಮ್ಮ ಪಾದಗಳಿಗೆ ಶರಣಾರ್ಥಿ. ದಯವಿಟ್ಟು ದೈವಗಳನ್ನ ಬಿಡುಗಡೆ ಮಾಡಿ ಬಿಡಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರೋ ದೈವದ ಬದಲು ನೀನ್ ಬಂದ್ ಹಾಕ್ತೀಯಾ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಖಂಡಿತವಾಗ್ಲೂ ಬಂದ್ ಹಾಕ್ತೀನಿ, ದೈವನ ಬಿಟ್ಬಿಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ದೈವ ಬಂದ್ರೆ ನನ್ನನ್ನು ಬಿಡಿಸುತ್ತೆ, ನಿಮ್ಗೂ ಒಳ್ಳೆ ಬುದ್ಧಿನ ಕೊಡುತ್ತೆ ಅನ್ನುವಂಥ ನಂಬಿಕೆ ನನಗೆ ಇದೆ. ಹಾಗಾಗಿ ಜೊತೆಗೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಯಶಸ್ಸಿಗೆ ಅಡ್ಡಿಯಾಗಿರುವಂಥ ವಿಚಾರಗಳು ಏನೇನು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎತ್ತರಕ್ಕೆ ಸರಿ ಸಮಾನವಾಗಿ ಬೆಳಿಬೇಕು, ಯಶಸ್ಸನ್ನ ನೋಡ್ಬೇಕು, ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ತಾನು ಯಶಸ್ವಿ ವ್ಯಕ್ತಿ ಆಗ್ಬೇಕು ಅಂತ ಯಾರೋ ಕಾಯ್ತಾ ಇದ್ದಾರೆ. ಇಂಥ 2 ಫೇಸಸ್ ಇರುವಂಥ ಕ್ಲೋಸ್ ಫ್ರೆಂಡ್ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಸೇಮ್ ಜೆಂಡರ್ ಕೂಡ ಇರಬಹುದು, ಆಪೋಸಿಟ್ ಜೆಂಡರ್ ಕೂಡ ಇರಬಹುದು. ಅವರು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಯುದ್ಧದ ಭೀತಿಗಳು ತುಂಬಾ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ನೀವು ಹೋಗುವಂಥ ದಾರಿಲಿ ಬೋರ್ಡ್ ಇರುತ್ತೆ ಅಲ್ಲ, ದಿಕ್ಸೂಚಿ ತರ. ಸೊ ಇದು ಬೆಂಗಳೂರಿಗೆ ಹೋಗುತ್ತೆ, ಇದು ಮಂಗಳೂರಿಗೆ ಹೋಗುತ್ತೆ, ಈ ತರ ಬೋರ್ಡ್ ಹಾಕಿರ್ತಾರಲ್ಲ, ಆ ತರದ ಬೋರ್ಡ್ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮತ್ತೆ ದೊಡ್ಡದಾದಂಥ ಒಂದು ಮರ, ಆಲದ ಮರದ ತರ ಕಾಣಿಸುತ್ತೆ. ಎಲ್ಲೋ ದೂರದಲ್ಲಿ ನೀವು ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದೀರಾ. ಸಮಸ್ಯೆಗಳೆಲ್ಲದರಿಂದ ನೀವು ಹೊರಗೆ ಬರುವಂಥ ಸಮಯ ಇದೆ. ಸೋಲೊಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ಜಾಗದ ವಿಚಾರಕ್ಕೆ ಏನೋ ಒಂದಷ್ಟು ಪ್ರಯೋಗಗಳು ಆಗ್ತಾ ಇದೆ. ಅದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕಾಗತ್ತೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓವರ್ ವೆಯ್ಟನ್ನ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಇದೆ. ಯಾರು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇನ್ನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಥವಾ ಕಲ್ತಿಲ್ಲ ಅನ್ನೋರು ಹೋಗಿ ಮಾಡಿ ಪಡ್ಕೊಳ್ಳಿ ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಇದೆ. ಸೊ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಳಿ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ರಾಷ್ಟ್ರಗಳ ಉಡಾವಣೆ, ರಾಷ್ಟ್ರಗಳಲ್ಲಿ ಒಂದಷ್ಟು ವೈಮಾನಿಕ ಉಡಾವಣೆ ಅಥವಾ ಏರೋಪ್ಲೇನ್ಗಳು ಅಥವಾ ರಾಕೆಟ್ಗಳನ್ನ ಬಿಡ್ತಾರೆ. ಅದು ಬೇರೆ ಇನ್ನೆಲ್ಲೋ ಗುರಿ ತಪ್ಪಿ ಇನ್ನೆಲ್ಲಿಗೋ ಹೋಗಿ ತಲುಪಿ ಸಾಕಷ್ಟು ಹಾನಿ ಮಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಒಬ್ಬ ವ್ಯಕ್ತಿ ಸಾಕಷ್ಟು ಕಂಟ್ರೋಲಿಂಗ್ ಎನರ್ಜಿಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಯುದ್ಧದ ನೀತಿನ ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ದೂರದಿಂದ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೋ ಒಂದು, ಅದು ಲೇಡೀಸ ಜೆಂಟ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರು ಏನೋ ಮಾತಾಡ್ತಾ ಇರೋ ಹಾಗೆ ನಿಮ್ಮ ಬಗ್ಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. 4 ಎನರ್ಜಿ ಕಾಣಿಸ್ತಾ ಇದೆ. ಆ ಎನರ್ಜಿ ಜೊತೆ ಅವರು
ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಅನಿಮಲ್ ಕೂಡ ನಿಮ್ಮ ಜೊತೆ ಆ, ಆಶೀರ್ವಾದನ ಮಾಡುತ್ತೆ. ನಿಮ್ಮ ಜೊತೆ ಸಮಥಿಂಗ್ ಏನೋ ಸಂವಾದ ನಡೆಸುತ್ತೆ ನಿದ್ದೆಯಲ್ಲಿ ಅಥವಾ ಕನಸಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. ಸುಮ್ಮನೆ ಹಾಗೆ ಒಂದು ಕತೆ ಹೇಳ್ತಾ ಇದ್ದೀನಿ, ಟೈಮ್ ಪಾಸ್ ಅಂತ ನೋಡ್ಕೊಳ್ಳಿ. ಯಾರೋ ಕೂತ್ಕೊಂಡು ರೆಡಿ ಆಗ್ತಾ ಇರೋ ಹಾಗೆ ಕೂಡ ಕಾಣಿಸ್ತಾ ಇದೆ. ಸೊ ರೆಡಿ ಆಗಿ ಫಂಕ್ಷನಿಗೆ ಹೋಗ್ತಿರೋ ಅಥವಾ ಸಮಥಿಂಗ್ ಏನೋ ಮಾಡ್ತಿರೋ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಮಾಡಿ ಅನ್ನುವಂಥದ್ದು ಇದೆ. ಹೋಳಿ ಹಬ್ಬ ಇರೋದ್ರಿಂದ ಒಳ್ಳೆ ರೀತಿಯ ಕೆಮಿಕಲ್ನ ಉಪಯೋಗಿಸಿ ಕೆಟ್ಟದ್ದು ಕಲರ್ಸ್ ಎಲ್ಲ ತಗೊಂಡು ಸಮಸ್ಯೆನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಸೀರೆ ಹಾಕೊಂಡು ಜಾರಿ ಬೀಳೋ ಹಾಗೆ ಕಾಣ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಕೈಗಳು ತುಂಬಾ ಉದ್ದ ಚಾಚ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಯಾರ್ದೋ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಆದರಾಭಿಮಾನಗಳಿಗೆ ನಾನು ಕೃತಜ್ಞಳಾಗಿದ್ದೇನೆ ಅಂತ ಯಾರೋ ಹೇಳ್ತಾ ಇದ್ದಾರೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಬ್ರು ಮ್ಯಾರೇಜ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮೇ ಬಿ ನೀವೇ ಮ್ಯಾರೇಜ್ ಆಗಬಹುದು ಅಥವಾ ಬೇರೆಯವರ ಮ್ಯಾರೇಜ್ ಫಂಕ್ಷನಿಗೆ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಎರಡು ಸಮುದ್ರದ ತುದಿಗಳಲ್ಲಿ ದೇಶಗಳಿರುತ್ತೆ ಅಲ್ವಾ. ಸೊ ಎಡ್ಜಸ್ ತೀರದ ದೇಶಗಳು. ಸೊ ಇದು ಸಮುದ್ರ ಅಂತ ಆದ್ರೆ, ಸೊ ಇದೊಂದು ದೇಶ ಇರುತ್ತಲ್ಲ. ಸೊ ಇದೆರಡು ಒಂದಾಗ್ಬಿಡುತ್ತೆ. ನದಿ ತೀರನೋ ಸಮುದ್ರ ತೀರನೋ ಗೊತ್ತಿಲ್ಲ, ಒಟ್ನಲ್ಲಿ ನೀರೆಲ್ಲ ದೂರ ಹೋಗ್ಬಿಟ್ಟು ಈ ಎರಡು ಭೂಮಿ ಇಲ್ಲಿ ಹೀಗ್ ಜಾಯಿಂಟ್ ಆಗ್ಬಿಡುತ್ತೆ. ಆ ತರ ಅನ್ನಿಸ್ತಾ ಇದೆ. ಯಾವಾಗ ಆಗದ್ ಗೊತ್ತಿಲ್ಲ, ಒಟ್ನಲ್ಲಿ ಸಾರಿ ಆ ತರ ಅನ್ನಿಸ್ತಾ ಇದೆ. ಆ ಥರ ಅನ್ನಿಸ್ತಾ ಇದೆ. ಸೊ ಹಾಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಏಂಜಲಿಕ್ ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಮತ್ತು ಬಿಸ್ನೆಸ್ ವಿಚಾರಕ್ಕೆ ಕೂಡ ನಿಮಗೆ ಮೆಸೇಜಸ್ ಬರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ದೂರದ ಪ್ರಯಾಣದಿಂದ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ಹಕ್ಕಿ ಪಕ್ಷಿ ರಣಹದ್ದು ಈಗಲ್ ಅಥವಾ ರಣಹದ್ದು ಈಗಲ್ ಬಿಟ್ರೆ ನೆಕ್ಸ್ಟ್ ಯಾವುದಿದೆ? ಸೊ ಹದ್ದು ರಣಹದ್ದು ಈ ಎರಡು ಪಕ್ಷಿಗೆ ಸಮನಾಗಿ ಇನ್ನೊಂದು ಪಕ್ಷಿ ಇದೆ. ಆ ಪಕ್ಷಿ ಹೆಸರು ಬರ್ತಾ ಇಲ್ಲ. ಆ ಪಕ್ಷಿಗೆ ಬಾಂಬು ಸ್ಫೋಟಕಗಳನ್ನ ಕಟ್ಟಿ ನಿಜವಾದ ಪಕ್ಷಿನ ಹಾರಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅದರಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಬಟ್ ಸೈನ್ಯ ತುಂಬಾ ಚೆನ್ನಾಗಿರೋದ್ರಿಂದ ಅದನ್ನಲ್ಲೇ ಆಕಾಶದಲ್ಲೇ ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಆ ಥರದೊಂದು ಡೇಂಜರಸ್ ಎನರ್ಜಿ ಇಲ್ಲಿ ಇದೆ. ಸೊ ಏನೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಒಂದು ರೀತಿ ವಿಶೇಷವಾದಂಥ ಹೇರ್ ಕಟ್ ಮಾಡಿರುವಂಥ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಆ ವ್ಯಕ್ತಿ ಒಂದು ಫುಲ್ ಟೀಮ್ ಆಗಿ ಇದ್ದಾರೆ. ಒಂದಷ್ಟು ಸಮಸ್ಯೆಗಳನ್ನ ಮಾಡುವಂಥ ದುಷ್ಕೃತ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಭಾರತನ ಒಂದಷ್ಟು ಸಮಸ್ಯೆ ಮಾಡಬೇಕು ಅಂತ ನೋಡ್ತಿದ್ದಾರೆ. ಎಸ್ಪೆಷಲಿ ಕನ್ಯಾಕುಮಾರಿಯ ತೀರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಬಟ್ ಅಷ್ಟೊಂದು ಸುಲಭ ಅಲ್ಲ ಅದು. ಅಷ್ಟೊಂದು ಅವ್ರು ಅನ್ಕೊಂಡಷ್ಟು ಸುಲಭವಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಥರದ್ದು ಇದೆ. ಸೊ ಸಮುದ್ರದ ಮುಖೇನ ಒಂದಷ್ಟು ಸಮಸ್ಯೆಗಳನ್ನ ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ಪಡ್ತಿದ್ದಾರೆ. ಸೊ ಅದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಭಾರತದ ಮೇಲೆ ಬೇರೆ ಕಡೆ ಸಮಸ್ಯೆಗಳು ಆಗತ್ತೆ, ಉಲ್ಬಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೆವಿ ಎನರ್ಜಿ ಇದೆ. ಫೈನಾನ್ಷಿಯಲಿ ಕೆಲವ್ರಿಗೆ ಒಂದಷ್ಟು ಲಾಸ್ ಆಗಿದೆ ಅಂತ ಅನ್ನಿಸ್ಬಹುದು. ಬಟ್ ಬಹಳಷ್ಟು ಜನಕ್ಕೆ ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಗೋಲ್ಡ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕನ್ನಡಕ ಹಾಕೊಂಡಿರುವಂಥ ವ್ಯಕ್ತಿ ಸೊ ಯಾರ ಹತ್ರನೋ ಮಾತಾಡ್ತಾ ಇರೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ದಪ್ಪ ದಪ್ಪ ಫೇಸ್ ಇದೆ, ಚಬ್ಬಿ ಚಿಕ್ಸ್ ಥರ ಇದೆ. ನೋಡ್ಲಿಕ್ಕೆ ಸ್ವಲ್ಪ ರವಿಚಂದ್ರನ್ ಸರ್ ಇರ್ತಾರಲ್ಲ ಆ ಥರ ಇದೆ. ಬಟ್ ಹೇರ್ ಎಲ್ಲ ಬೇರೆ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಜಾಬ್ ಆಫರ್ ಬರೋದು ಕನ್ಫರ್ಮ್ ಆಗಿದೆ.
ಫಾರಿನಿಂದ. ಸೊ ನೀವು ಮೇ ಬಿ ಅಲ್ಲಿ ಹೋಗಿ ಸೆಟ್ಲ್ ಆಗುವಂತ ಗಣೇಶ ಸಾರಿ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಹೆವಿ ಎನರ್ಜಿ, ರಕ್ತಪಾತಗಳನ್ನ ನೋಡುವಂಥದ್ದು, ಸಾವು ನೋವುಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸುದ್ದಿಗಳನ್ನ ಓದ್ತೀವಿ ಅನ್ನುವಂಥದ್ದು ಇದೆ. ಯಾರೋ ಪ್ರಪೋಸಲ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರಿಗೆ ಸೊ ಪ್ರಪೋಸಲ್ ಬರೋದಿಲ್ಲ, ಯಾಕೆಂದ್ರೆ ಅವರಿಗೆ ವಿಚಾರನೇ ಗೊತ್ತಿಲ್ಲ. ನಿಮ್ಮ ಮತ್ತು ಅವರ ಪ್ರೀತಿ ವಿಚಾರ, ನಿಮ್ಮ ವಿಚಾರನೇ ಗೊತ್ತಿಲ್ಲ ಅವರಿಗೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಇದೆ, ಬಟ್ ಆದಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂತ, ದೂರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲೋ ಪ್ರಯಾಣ ಹೋಗುವಂಥದ್ದು, ಯಾರೋ ಓಡಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಮೇ ಬಿ ಈಗ ಯುದ್ಧ ಭೀತಿಯಿಂದ ಓಡ್ ಹೋಗ್ತಾ ಇರ್ಬೋದು, ಆ ಥರನೂ ಇದೆ. ಮತ್ತೆ ಏನೋ ಒಂದು ಗುಂಪುಗಳಲ್ಲಿ ಯಾರೋ ದೊಡ್ಡ ದೊಡ್ಡ ಮನುಷ್ಯರನ್ನ ಹತ್ಯೆ ಮಾಡ್ತಾ ಇರುವಂಥದ್ದು, ಅವರಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಾಗಿ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬಾಂಬ್ ಬ್ಲಾಸ್ಟ್ ಆ ಥರ ನನಗೆ ಎನರ್ಜಿ ಬರ್ತಾ ಇದೆ ಇಲ್ಲಿ. ಬಟ್ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾರೋ ಮಗುನ ಹಿಡ್ಕೊಂಡು ಬ್ಯಾಗ್ ತಗೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಮ ಮನೆಗೆ ಬರ್ಬೋದು, ಅಥವಾ ಬೇರೆ ಕಡೆ ನೀವು ಹೋಗುವಂಥ ಸಾಧ್ಯತೆಗಳು, ಅಥವಾ ಆ ಥರದ ದೃಶ್ಯಗಳನ್ನ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಒಬ್ಬ ವ್ಯಕ್ತಿ ಕತ್ತು ಸಣ್ಣಕ್ಕೆ ಉದ್ದಕ್ಕೆ ಇದೆ, ದಪ್ಪ ದಪ್ಪ ಮೀಸೆ, ಲೈಕ್ ವೀರಪ್ಪನ್ ತರ ಇದೆ, ಬಟ್ ವೀರಪ್ಪನ್ ಅಲ್ಲ. ಆ ಥರದ್ದು ಹೊಟ್ಟೆ ಭಾಗ ತುಂಬಾ ಸಣ್ಣ ಇದೆ. ಸೊ ಫುಲ್ ಚೆಸ್ಟ್ ಅಲ್ಲಿ ಏನೋ ಇಟ್ಕೊಂಡಿದ್ದಾರೆ. ಸೊ ಲೆಗ್ಸ್ ಎಲ್ಲ ಒಂದ್ ರೀತಿ ಪ್ಯಾಂಟ್ ಹಾಕೊಂಡು, ಒಂದ್ ರೀತಿ ಶೂ ಹಾಕೊಂಡಿದ್ದಾರೆ. ಆ ಥರ ವ್ಯಕ್ತಿ ಏನೋ ಒಂದಷ್ಟು ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ಅವರಿಗೆ ಸ್ಟಮಕ್ ಏರಿಯಾ, ಹೊಟ್ಟೆ ಭಾಗ ಪೂರ್ತಿ ಇಲ್ಲ ತರ ಇದೆ. ಫುಲ್ಲು ಹೊಟ್ಟೆ ಮತ್ತೆ ಕತ್ತಿನ ಭಾಗ ಇಲ್ವೇ ಇಲ್ಲ, ಆ ರೀತಿಲಿ ಇದೆ ಅನ್ನುವಂಥದ್ದು ಇದೆ. ಅದೊಂದು ಮಸ್ಕ್ಯುಲಿನ್ ಎನರ್ಜಿ ಹಾಗೆ ಕಾಣಿಸ್ತಾ ಇದೆ. ಏನೋ ಒಂದಷ್ಟು ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗತ್ತೆ ಇನ್ನ ಹೆಚ್ಚಿಂದು ಅನ್ನುವಂಥದ್ದು ಇದೆ. ಸೊ ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರ ಎಲ್ಲ ಅಲರ್ಟ್ ಅಲ್ಲಿ ಇರಿ. ಸಡನ್ ಆಗಿ ಕಹಿ ಸುದ್ದಿ ಕೇಳಬಹುದು, ಅಥವಾ ವಿಶ್ವಕ್ಕೆ ಆಘಾತಕಾರಿ ವಿಚಾರ ನಡೀಬಹುದು. ಊಟ ತಿಂಡಿಗಳನ್ನ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹಣ್ಣು ಹಂಪಲುಗಳನ್ನ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಸಮುದ್ರದಲ್ಲಿ ಸ್ಫೋಟಕಗಳನ್ನ ಹಾಕಿದ್ದಾರೆ. ಆ ಸಮುದ್ರ ಸ್ಫೋಟಕಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಶಬ್ದನ ಮಾಡ್ತವೆ, ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ವೀಕ್ಲಿ ರೀಡಿಂಗ್ ಮಾಡಿ ಅಂದ್ರೆ ಯಾವ ರೀಡಿಂಗ್ ಮಾಡ್ತಿದ್ದೀರಾ ಅಂತ ಯಾರೋ ಕೇಳ್ತಿದ್ದಾರೆ. ನಾನು ಏನ್ ಮಾಡ್ಲಿ, ನಾನು ರೀಡಿಂಗ್ ಮಾಡಕ್ ಬಂದ್ರೆ ನಂಗೆ ಇಡೀ ವಿಶ್ವದ್ದೇ ಬರ್ತಾ ಇರುತ್ತೆ. ಸೊ ವೀಕ್ಲಿ ರೀಡಿಂಗ್ ಅಲ್ಲಿ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಆಗುವಂಥದ್ದು, ವಿದ್ಯೆಯಲ್ಲಿ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು, ನಿಮ್ಮ ಪ್ರೈವೇಟ್ ವಿಡಿಯೋಸ್ ಯಾರಿಗೋ ಸಿಕ್ಕಾಕೊಳ್ಳುವಂಥದ್ದು, ಎಸ್ಪೆಷಲಿ ನಿಮ್ಮ ನ್ಯೂಡ್ ಫೋಟೋಸ್ ಯಾರೋ ಇಟ್ಕೊಂಡು ಆಟ ಆಡ್ತಿದ್ದಾರೆ, ಹೆಚ್ಚಿನ ಎಚ್ಚರಿಕೆನ ವಹಿಸಿ. ನಿಮ್ಮ ಬಾಡಿ ಶೇಪ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ, ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ ರೂಮ್ಗೆ ಹೋದಾಗ ಅಲ್ಲಿ ಹಿಡನ್ ಕ್ಯಾಮ್ರಾ ಇದೆ, ಅದನ್ನ ನೋಡ್ಕೊಂಡು ಇದ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫುಲ್ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡಿರುವಂತ ವ್ಯಕ್ತಿ ಏನು ಅದೊಂದು ಕಾಣಿಸ್ತಾ ಇದೆ. ಫುಲ್ ವೈಟ್ ಅಂಡ್ ವೈಟ್ ವ್ಯಕ್ತಿ ಡ್ರೆಸ್ ಅಲ್ಲಿ ಇದ್ದಾರೆ, ಬಟ್ ತಲೆ ಎಲ್ಲ ವಿಚಿತ್ರವಾಗಿ ಇದೆ. ತಲೆ ಮೇಲೊಂದು ತಲೆ ಆ ತರ ಇದೆ. ಸೊ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಮಧರ್ಮರಾಯ ಕೂಡ ಕಾಣಿಸ್ತಾ ಇದ್ದಾರೆ ನಂಗೆ. ಏನೋ ಒಂದು ಹಸುವಿನ ಮೇಲೆ ಯಾರನ್ನೋ ಕೂರ್ಸ್ಕೊಂಡು ಕುತ್ಕೊಂಡು ಬರ್ತಾ ಇರೋ ಹಾಗೆ, ಮೃತ್ಯು ದೇವತೆಯ ಹಾಗೇನೆ ಕಾಣ್ತಾ ಇದೆ ನಂಗೆ.
ಮಕ್ಕಳನ್ನ ಕೂಡ ಕೂರಿಸ್ಕೊಂಡು ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸಾಕು ಹೋಗಮ್ಮ ನೀನು ಹೇಳಿದ್ದು, ಇದನ್ನೆಲ್ಲ ಕೇಳಕ್ಕಾಗಲ್ಲ ಅಂತ ಯಾರೋ ಹೇಳ್ತಿದ್ದಾರೆ. ನೀವೇ ಚಾನಲ್ ಚೇಂಜ್ ಮಾಡ್ಕೊಂಬಿಡಿ, ಈಸಿ ಆಗತ್ತೆ. ಒಂದಷ್ಟು ಪ್ರಯೋಗಗಳು ಇದೆ. ಒಂದಷ್ಟು ಸತ್ತು ಕೊಳ್ತಂಥ ಆತ್ಮಗಳ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರಯೋಗ ಮಾಡಿ ಅದನ್ನ ಅಂಥ ಒಂದು ಶವ ಕೊಳ್ತು ಹೋಗಿರೋದ್ರಲ್ಲಿ ಇಟ್ಟು ಆಟ ಆಡ್ತಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಅವರ ಮನೆಯ ವ್ಯಕ್ತಿಗಳಿಗೆ ಅದು ರಿಟರ್ನ್ ಆಗತ್ತೆ, ಇಲ್ಲ ಅವರಿಗೆ ರಿಟರ್ನ್ ಆಗತ್ತೆ. ಇದು ಕರ್ಮ ರಿಟರ್ನ್ ಇದೆ ಈ ಗ್ರಹಣದಲ್ಲಿ, ಹಾಗೆ ಆಗತ್ತೆ. ಅವ್ರು ಎಂಥದ್ದೇ ರಕ್ಷೆ ಹಾಕೊಂಡಿದ್ರು ಕೂಡ ಅವರಿಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ದೈವಗಳು, ಕೋಲ ದೈವಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ವಿಶೇಷವಾದಂಥ ಪ್ರೀತಿಯ ಅಭಿನೇತ್ರಿಗೆ ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಯಾರೋ ಮದುವೆ ವಿಚಾರಕ್ಕೆ ನೀವು ಕಾಯ್ತಾ ಇದ್ದಂಥವ್ರದ್ದು ಮದುವೆ ಸುದ್ದಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏರ್ ಫೋರ್ಸ್ ಇಂದ ಒಂದಷ್ಟು ಅಹಿತಕರ ಘಟನೆಗಳ ಬಗ್ಗೆ ಮಾಹಿತಿ ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯೂನಿವರ್ಸ್ ಕಣ್ಣಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಳ್ಳೆಯ ಆಲೋಚನೆಗಳಷ್ಟೇ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ತರುತ್ತೆ. ಇನ್ನ ಸಾಕಷ್ಟು ಎನರ್ಜಿ ಇದೆ. ಸೊ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬರ್ತಾನೆ ಇದೆ. ನನಗೆ ಕಾಫಿ ಕಪ್ ನನ್ನ ಫೇವ್ರೆಟ್, ಇಡಿದ್ರೆ ಅದು ಸ್ಟಾಪೇ ಆಗೋದಿಲ್ಲ. ಸೊ ಇದ್ರ ಜೊತೆ ಈ ವೀಕಲ್ಲಿ ನಿಮಗೆ ಇನ್ನೊಂದಷ್ಟು ಬದಲಾವಣೆ ಏನು ಬರಬಹುದು ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ, ಗೆಸ್ಟ್ ಬರುವಂಥ ಸಾಧ್ಯತೆ ಇದೆ, ಸಾಕಷ್ಟು ಅನುಕೂಲಗಳನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, ಏನಾಗಬಹುದು ಮೇಜರ್ ಆಗಿ ನೋಡೋಣ. ಸೊ ಇದನ್ನು ಮೊದಲನೇದಕ್ಕೆ ಇಟ್ಬಿಡೋಣ, ಇದು ಎರಡನೇದು, ಮೂರನೇದು. ನೀವಂದ್ರೆ ನಂಗೆ ಇಷ್ಟ ಅಂತ ಯಾರು ಅಂತಿದ್ದಾರೆ. ನೀವಂದ್ರೆ ನಂಗೂ ಇಷ್ಟನೇ, ಆದರೆ ಸ್ವಲ್ಪ ಕಷ್ಟ ಹೇಳೋದು ಅಷ್ಟೇ. ಮಾತಿನ ಮೇಲೆ ನಿಗಾ ಇರಲಿ. ಸೊ ಬಗಲಾಮುಖಿ ದೇವಿ ಇದ್ದಾರೆ. ಸೊ ಶತ್ರುಗಳು ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. 3 ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಮೊದಲನೇದು ಆದಿಯೋಗಿ ಇದ್ದಾರೆ, ನಟರಾಜ ಇದ್ದಾರೆ. ಸೊ ಶಿವೋಹಂ ಶಂಭೋ ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಜೀವನ ಕಲಿತಾ ಇದ್ರೆ ಕಲಿಸ್ತಾನೆ ಇರುತ್ತೆ, ಕಲಿಯೋದಿಲ್ಲ ಅಂತ ಹಠ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಲಿಸುತ್ತೆ. ಹಾಗಾಗಿ ಕಲಿಸ್ತಾ ಇರುವಂತ ಗುರುವಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾ ಮುನ್ನಡೆಯಿರಿ. ಸೊ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚಿನ ಕನೆಕ್ಷನ್ನ ಮಾಡ್ಕೊಳ್ಳಿ. ಧ್ಯಾನದ ಮುಖೇನ, ಯೋಗದ ಮುಖೇನ, ನೃತ್ಯದ ಮುಖೇನ ನೀವು ಶಿವನನ್ನ ಕಂಡುಕೊಳ್ಳಿ, ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶಿವನಲ್ಲಿ ಲೀನ ಆಗುವಂಥ ಪ್ರಯತ್ನಕ್ಕೆ ಯಶಸ್ವಿ ಸಿಗುತ್ತಾ ಅಂತಿದ್ದಾರೆ. ಖಂಡಿತವಾಗ್ಲೂ ಸಿಗತ್ತೆ, ಪ್ರಯತ್ನ ಪಡಿ. ಜೊತೆಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಹ್ಯಾಪಿ ಲೈಫ್ ಇದೆ. ಸೊ ಮ್ಯಾರೇಜ್ ಲೈಫ್ ಕೂಡ, ರಿಲೇಶನ್ಶಿಪ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಇರುತ್ತೆ. ಸೊ ಏನು ಮಾಡಬೇಕು ಅಂತ ಇಲ್ಲಿ ತೋರಿಸಿದಾರಲ್ಲ, ಹೆಂಡತಿ ಹೇಳಿದರೆ ಕೇಳಬೇಕು. ಸೊ ಹಾಗಾಗಿ ಶಿವಪ್ಪ ಮಾಡ್ದಂಗೆ ನಿಮ್ಮ ಅವರು ಏನೇನು ಹೇಳ್ತಾರೋ ಕೇಳ್ಕೊಂಡು ಚೆನ್ನಾಗಿರಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಹಾಗೆ ಶಿವ ಪಾರ್ವತಿ ಬಂದಿದ್ದಾರೆ, ಆದ್ಯ ಕಾಳಿ ಬಂದಿದ್ದಾರೆ. ನಿಮ್ಮ ಲೈಫು, ನಿಮ್ಮ ಜೀವನದಲ್ಲಿ ಖುಷಿ, ಬೆಳಕು ಎಲ್ಲವೂ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀಲಕಂಠ, ನೀವು ಮಾಡಿರುವಂಥ ಒಳ್ಳೆ ಕೆಲಸಗಳಿಗೆ ತಕ್ಕ ಪ್ರತಿಫಲ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ.
ಸೊ ಕೆಲಸ ಮಾಡಿದ್ದೀರಾ ಒಳ್ಳೆಯ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದು ತಲೆಗೆ ಸ್ವಲ್ಪ ಪೆಚ್ಚಾಗಿ ರಕ್ತ ಬರಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದುಷ್ಟರ ಅಂತ್ಯ ನಾನ್ ಮಾಡ್ತೀನಿ, ಮಿಕ್ಕಿದ್ದು ನೀನ್ ನೋಡ್ಕೋ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ಆಗ್ಲಿ, ಸಮಯ ಸಂದರ್ಭ ಬಂದಾಗ ಮಾಹಿತಿ ಕೊಡ್ತೀನಿ, ತಗೊಂಬಂದು ಕೊಡು ತ್ರಿಶೂಲನ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೇನೆ ಬಂದಿರುವಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಜೊತೆಗೆ ಹೋಳಿ ಹುಣ್ಣಿಮೆನ ಚೆನ್ನಾಗಿ ಆಚರಿಸಿ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದ್ರ ಜೊತೆ ಒಂಚೂರು ಎಸ್ ಆರ್ ನೋ ಆ್ಯಡ್ ಮಾಡುವ. ಸೊ ಇಲ್ಲಿ 3 ಬಾರಿ ಶಫಲ್ ಮಾಡ್ತೀನಿ. ಎಸ್ ಅನ್ನೋ ಏನು ಬರುತ್ತೆ ನೋಡೋಣ. ಓಕೆ, 1 2 3. ಮೊದಲನೇದು ಡೆಫಿನೆಟ್ಲಿ, ಖಂಡಿತವಾಗ್ಲೂ ಆಗತ್ತೆ. ಎರಡನೇದು ಕೂಡ ಡೆಫಿನೆಟ್ಲಿ ಆಗತ್ತೆ. ಮೂರನೇದು ಮೇ ಬಿ ಆಗುವಂತ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಗ್ರಹಣದ ಗ್ರಹಾಚರಣೆ ಭಾರತದಲ್ಲಿ ಇದೆ. ಮಾಡೋರು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. The Shrivak Devi Tarot channel is so glad to see you again. Thank you for watching our tarot card readings today.